ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬನ್ನಿ. ಅಮ್ಮ ಊರಿಂದ ಹಲಸಿನ ಹಣ್ಣು ತಗೊಬಂದಿದ್ರು. ನನ್ನ ಮಗ ಎಲ್ಲ ಕೂದಿದ್ದ. ಹಂಗೆ ಅರ್ಧ ದೊಡ್ಡದು ಅಲ್ವಾ ಅದು, ಒಂದು ಪೂರ್ತಿ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಅರ್ಧ ಎಲ್ಲ ಕೂದ್ಬಿಟ್ಟು ಒಂದು ಸ್ವಲ್ಪ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಇನ್ನು ಅರ್ಧ ಎಲ್ಲ ಎತ್ತಿಟ್ಟಿದ್ದೆ. ಇನ್ನು ಅರ್ಧ ಇತ್ತಲ್ವ, ಮಾರನೇ ದಿನ ಇದನ್ನೆಲ್ಲ ಕೂದ್ಬಿಟ್ಟು ಎತ್ತಿಡೋಣ ಅಂತ ಇದನ್ನು ಕೂದ್ನಲ್ಲ. ಅದ್ರಂತೂ ತುಂಬ ಜಾಸ್ತಿ ತೊಳೆ. ಇದು ಮರ ಏನೋ ತುಂಬ ಚೆನ್ನಾಗಿದೆ, ಬಟ್ ಅಂದರೆ ಚಿಕ್ಕ ಕಾಯೇ ಒಂದು 4 ಜನಕ್ಕೆ ಒಂದು 20-30 ತೊಳೆ ಇರುತ್ತೆ. ಅಷ್ಟು ಹಣ್ಣು ತುಂಬ ತೊಳೆನೇ ಇದೆ. ಹಣ್ಣು ಅಷ್ಟೇ ತುಂಬ ಸ್ವೀಟಾಗಿ ಚೆನ್ನಾಗಿದೆ ಹಣ್ಣು. ಆ ಕಾಯಿ ತುಂಬ ಬರೀ ಹಣ್ಣೇ ಇದೆ, ತೊಳೆನೇ ಜಾಸ್ತಿ ಇದೆ. ನಮ್ಮ ಮರದ್ದಲ್ವಾ, ತುಂಬ ಸ್ವೀಟು ಅಂದರೆ ಸ್ವೀಟು. ಸೊ ಹಂಗೆ ಈ ಥರ ಬಿಡಿಸೆಲ್ಲ ಇಟ್ಬಿಟ್ರೆ ಮಕ್ಕಳೆಲ್ಲ ತಿನ್ಕೋತಾರಲ್ಲ, ಹಂಗೆ ಎಲ್ಲ ನೀಟಾಗೆಲ್ಲ ಬಿಡಿಸಿ ಇಟ್ಟೆ. ಹಂಗೆ ಎಲ್ಲ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಮಿಕ್ಕಿದ್ದೆಲ್ಲ ಒಂದು ಸ್ವಲ್ಪ ಪಂಚಾಮೃತ ಥರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಆಮೇಲೆ ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಎಲ್ಲ ಒಂದು ಸ್ವಲ್ಪ ನನಗೆ ಅಂತ ಟೈಮ್ ಕೊಟ್ಕೊಳ್ಳೋಣ ಅಂದ್ಬಿಟ್ಟು ಬೀಟ್ರೋಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಕೆಲಸ ಎಲ್ಲ ಅವ್ರನ್ನೆಲ್ಲ ಮಕ್ಕಳನ್ನೆಲ್ಲ ಕಳಿಸಿ ಆಗ ಯಜಮಾನ್ರನ್ನೆಲ್ಲ ಆಫೀಸಿಗೆಲ್ಲ ಕಳಿಸಾದ್ಮೇಲೆ ನಮಗೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಟೈಮ್ ಕೊಟ್ಕೋತೀನಿ. ಪೇಪರೆಲ್ಲ ಒಂದು ರೌಂಡ್ ಎಲ್ಲ ತಿರುವಾಕ್ಬಿಟ್ಟು ಅಮ್ಮನ ಜೊತೆ ಫೋನಲ್ಲಿ ಏನಾದರೂ ಮಾತಾಡಬೇಕು, ಅಕ್ಕನ ಜೊತೆನೋ ಅಮ್ಮನ ಜೊತೆನೋ ಒಂದು ಸ್ವಲ್ಪ ಹೊತ್ತೇನಾದರೂ ಮಾತಾಡಿಕೊಂಡು ಪೇಪರ್ ನೋಡಿಕೊಂಡು ಒಂದು 10-15 ನಿಮಿಷ ನೋಡಿಕೊಂಡು ತಿರುವಾಕೊಂಡು ಹಾಗೆ ಎತ್ತಿಟ್ಬಿಡ್ತೀನಿ. ಆಮೇಲೆ ನನ್ನ ಕೆಲಸ ಏನಿದೆಯೋ ಅದನ್ನ ನಾನು ನೋಡ್ಕೋತೀನಿ. ಆಮೇಲೆ ಕೆಳಗಡೆ ಬಸಪ್ಪ ಅವ್ರು ಬಂದಿದ್ರು, ಕೂಗ್ತಾ ಇದ್ರಲ್ವ ಪಾಪ. ಅವರು ವೀಕ್ಲಿನೋ 15 ಡೇಸ್ಗೂ ಒಂದ್ಸತಿ ಬರ್ತಾ ಇರ್ತಾರೆ. ಪಾಪ ಏನೋ ಕಷ್ಟ ಅಂತ ಬಂದಿರ್ತಾರಲ್ಲ, ಪಾಪ ಅವ್ರನ್ನ ಯಾವತ್ತೂ ಅಷ್ಟೇ ವಾಪಸ್ ಹಂಗೆ ಕಳಿಸ್ಬಾರ್ದು. ಸೊ ನಮ್ಮ ಕೈಯಲ್ಲಿ ನಮ್ಮ ಮನೇಲಿ ಎಷ್ಟಿರುತ್ತೋ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟು, ಏನಾರು ಇಲ್ಲ ಅಂತ ಹೇಳಿ ಕಳಿಸ್ತೀರಾ, ಏನಾರ ಒಂದು ಪಾಪ ಕೊಡಬೇಕು. ಹಣ್ಣು ಹಂಪ್ಲನೋ ಅಕ್ಕಿನೋ ಅಥವಾ ಟಿಫನ್ ಐಟಮ್ಸ್ ಏನಾರ ಒಂದು ಮಾಡಿದರೆ ಪಾಪ ಕೊಡಬೇಕು. ಅವ್ರಿಗೆ ಕೊಟ್ಟರೆ ಒಂಥರ ಖುಷಿ ಸಿಗುತ್ತೆ, ನಮಗೆ ಕೊಡೋದಕ್ಕೂ ಒಂದು ಆಸೆ ಇದೆಯಲ್ಲ, ಹಂಗಾಗಿ ಏನಾರ ಒಂದು ಕೊಡ್ತೀನಿ. ಆಮೇಲೆ ಕಡಲೆ ಬೀಜ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೆ, ಅದರಿಂದ ನಾನು ಕಡಲೆ ಬೀಜ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ರೊಟ್ಟಿ ಹಾಕ್ತಾ ಇದ್ದೀನಿ ನೋಡಿ. ಇದು ರೊಟ್ಟಿ ಏನಪ್ಪ ಇದು ಈ ಕಲರ್ ಇದೆ ಅಂತ ಅನ್ಕೋಬೇಡಿ. ನಾನು ಮಾಡ್ತೀನಲ್ವ ಆ ಜ್ಯೂಸಲ್ಲಿ ಶೋಧಿಸೋದೆಲ್ಲ ನಾನು ಬಿಸಾಕೋದಿಲ್ಲ. ಅದನ್ನ ಹಾಗೆ ಎಲ್ಲ ರೊಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡು ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಅಲ್ವಾ, ರೊಟ್ಟಿಗೆ ಹಾಕ್ಕೊಳ್ತೀನಿ. ಹಾಗೆ ಪಪ್ಪಾಯ ಎಲ್ಲ ತಗೊಬಂದಿದ್ರಲ್ಲ, ಪಪ್ಪಾಯನು ಪಾಪ ತಿನ್ಕೊಂಡು ಹೋಗ್ಬಿಡ್ಲಿ, ಇನ್ನು ರಾತ್ರಿಗೆ ಅಲ್ವಾ ಬರೋದವರು, ಹಂಗೆ ತಿನ್ಕೊಂಡು ಹೋಗ್ಬಿಡ್ಲಿ ಅಂದ್ಬಿಟ್ಟು ಕುಯ್ತಾ ಇದ್ದೀನಿ. ಬೆಳಗ್ಗೆನ ಅವರೇ ಯಾವಾಗಲೂ ಅಷ್ಟೇ ಕೂದ್ಬಿಟ್ಟು ತಿನ್ಕೊಬಿಡ್ತಾಯಿದ್ರು. ಇವತ್ತು ಯಾಕೋ ಲೇಟ್ ಆಗೋಯ್ತು, ಟಿಫನ್ ಇನ್ನು ಮಾಡ್ದಿರ ಹೊರ್ಟೋಗ್ತಾರೆ ಅಂದ್ಬಿಟ್ಟು ಕೊಟ್ಟೆ. ಪಾಪ ಒಂದು 2 ಪೀಸ್ ತಿನ್ಕೊಂಡು ಹೋದ್ರು. ಆಮೇಲೆ ಮೆಹಂದಿ ಸೊಪ್ಪು ಒಂದು ಸ್ವಲ್ಪ ಎಲ್ಲ ಕಿತ್ಕೊಬಂದಿದ್ರಲ್ಲ ಅಮ್ಮ, ಎಲ್ಲ ಬಿಡಿಸಿ ಎಲ್ಲ ಚೆನ್ನಾಗಿ ನೆರಳಲ್ಲೇ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೆ. ತಲೆಗೆಲ್ಲ ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋಣ, ಇಲ್ಲಂತಂದರೆ ಒಂದು ಸ್ವಲ್ಪ ಎಣ್ಣೆಗೆ ಎಲ್ಲ ಅದಕ್ಕೂ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ನಾನು ಹಂಗೆ ಮನೆ ಕೆಲಸಗಳೆಲ್ಲ ಮಾಡಿ ಇಟ್ಕೊಂಡು ಫಾಸ್ಟಾಗಿ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹಂಗೆ ಮೇಲಕ್ಕೆ ಬಂದೆ, ಎಣ್ಣೆ ಎಲ್ಲ ಖಾಲಿ ಆಗೋಯಿತು. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನಾನು, ಎಣ್ಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ತಡಿ ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದೀನಿ ಅಲ್ವಾ, ಎಣ್ಣೆಯಾರ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಳ್ಳೋಣ ಅಂದ್ಕೊಂಡು ಮೇಲಕ್ಕೆ ಬಂದೆ. ಹಂಗೆ ಒಂದು ಯಾಕೋ ಗಿಡಗಳನ್ನೆಲ್ಲ ನೋಡಿದ್ನಲ್ವಾ, ಯಾಕೋ ತುಂಬ ಒಂಥರ ಬಾಡೋದಂಗೆ ಆಗೋಗಿತ್ತು. ಸರಿ ನಾನು ನೀರು ಹಾಕ್ಬಿಟ್ಟು ಹೊರ್ಟೋಗೋಣ ಅಂತ ಹಾಕ್ತಾಯಿದ್ದೀನಿ. 2 ಸತಿ ನೀರು ಹಾಕಿದ್ರು ಅಷ್ಟೇ. ಮಾರನೇ ದಿನ ಬೆಳಗ್ಗೆ ಬಂದಾಗ ಆಲ್ರೆಡಿ ಗಿಡಗಳೆಲ್ಲ ಡ್ರೈ ಆದಂಗೆ ಆಗಿರುತ್ತೆ. ಇಷ್ಟು ಕಷ್ಟಪಟ್ಟು ಸಾಕಿರ್ತೀವಲ್ಲ, ಒಂದು ಸ್ವಲ್ಪ ಏನಾರ ಗಿಡ ಏನಾರು ಬಾಡೋದಂಗೆ ಆಗೋದ್ರೆ ನಮಗೆ ಎಷ್ಟೋ ಬೇಜಾರಾಗ್ತಾ ಇರುತ್ತಲ್ವ. ಸೊ ಮಳೆ ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ನಾನು ದಿನಕ್ಕೆ ಟೈಮ್ ನೀರು ಹಾಕ್ತೀನಿ. ಈಗ ಎಣ್ಣೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ ಅಂತ ನೋಡೋಣ ಬನ್ನಿ. ಮೆಹಂದಿ ಸೊಪ್ಪು 1 ಇಡಿ, ರೋಸ್ಮೆರಿ ಎಲೆ ಒಂದು ಸ್ವಲ್ಪ, ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಭೃಂಗರಾಜ ಎಲೆ, ಆಮೇಲೆ ತುಳಸಿ ಎಲೆ ಒಂದು ಸ್ವಲ್ಪ, ಆಮೇಲೆ ಕಪ್ಪೆಳ್ಳು, ಒಂದು ಇಡಿ ಈರುಳ್ಳಿ,
ಕರಿಬೇವು, ಮೆಂತ್ಯ ನೋಡಿ 1 ಲೀಟ್ರ್ ಎಣ್ಣೆ, ಬಾದಾಮಿ ಎಣ್ಣೆ ಒಂದು 100 ಮಿಲಿ ಅಷ್ಟು. ಈಗ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡೆ. ಅದಕ್ಕೆಲ್ಲ ನಾನು ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನೋ ಈರುಳ್ಳಿ, ಕರಿಬೇವು ನೋಡಿ, ಕಪ್ಪೆಳ್ಳು, ಇವೆಲ್ಲನೂ, ಆಮೇಲೆ ಭೃಂಗರಾಜ, ಮೆಂತ್ಯ, ಪ್ರತಿಯೊಂದು ಈಗ ಏನೇನು ತೋರಿಸಿದ್ದೀನೋ ನೋಡಿ, ಒಂದು ಮಿಸ್ ಮಾಡ್ದಿರೋ ಪ್ರತಿಯೊಂದು ಹಾಕ್ಕೊಳ್ಳಿ. ಬೇಕು ಅಂದರೆ ನಿಮಗೆ ಎಳ್ಳೆಣ್ಣೆನೂ ಇದಕ್ಕೆ ಹಾಕ್ಕೊಳ್ಬೋದು. ಎಳ್ಳೆಣ್ಣೆ ತುಂಬ ತಂಪಾಗುತ್ತೆ, ಕೋಲ್ಡ್ ಆಗೋಗುತ್ತೆ ಅಲ್ವಾ ನನ್ನ ಮಗಳಿಗೆ, ಹಂಗಾಗಿ ಕೋಲ್ಡ್ ಆಗೋಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ, ಹಾಕ್ತಾಯಿಲ್ಲ. ಬೇಕು ಅನ್ನೋರು, ಬಾಡಿ ಒಂದು ಸ್ವಲ್ಪ ಹೀಟ್ ಇರೋರು ಒಂದು ಸ್ವಲ್ಪ ಬೇಕು ಅನ್ನೋರು ಎಳ್ಳೆಣ್ಣೆನೂ ಹಾಕ್ಕೋಬೋದು. ಆವಾಗ ಸಾಸಿವೆ ಎಣ್ಣೆ ಅಂತ ಬರ್ತಾಯಿತ್ತಲ್ವ, ಅದನ್ನು ಒಂದು 100 ml ಹಾಕ್ಕೊಳ್ತಾಯಿದ್ರು. ಹಾಗೆ ನಾನು ಬೇಡ ಇಷ್ಟ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೆ. ಹಾಗೆ ಮಗಳನ್ನ ಅಲ್ಲೇ ಕರ್ಕೊಬಂದಲ್ಲ, ಅಲ್ಲೇ ಹೂವು ಎಲ್ಲ ತಗೊಂಡು ಸರಿ ಸಂಜೆಗೆ ಪೂಜೆಗೆ ಗಿಡದಲ್ಲೂ ಇರ್ಲಿಲ್ವಲ್ಲ, ಖಾಲಿ ಹೋಯಿತು. ಅಲ್ಲೇ ಬರ್ಬೇಕಾದ್ರೆ ಅಲ್ಲೇ ತಗೊಂಡು ಬಂದೆ. ಸಂಜೆ ಆಗಿತ್ತಲ್ಲ, ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಆದರೆ ಸಾಕು, ದೇವ್ರ ಮನೆ ಸಾಮಾನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಸ್ವಚ್ಛಗೊಳಿಸಿ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು, ದೇವ್ರ ಮನೆಯಲ್ಲಿ ಒಂದು 1/2 ಅವರ್, ಒಂದು 3/4 ಅವರ್ ಎಲ್ಲ ಮರ್ತುಬಿಟ್ಟು ನಾವು ಕೈ ಮುಗಿತಾ ಕೂತ್ಕೊಂಡ್ಬಿಟ್ರೆ ಏನು ಬೇಡ ಅಲ್ವಾ, ಪೂಜೆ ಮಾಡ್ತಾ ದೇವ್ರ ಧ್ಯಾನ ಮಾಡ್ತಾ ಹಾಗೆ ಪೂಜೆ ಮಾಡಿಕೊಂಡು ಒಂದು 1/2 ಅವರ್ ಎಲ್ಲ ಪೂಜೆ ಮಾಡಿಕೊಂಡು ಇದ್ದೆ. ಮೊದಲೆಲ್ಲ ನಮ್ಮ ಗಿಡದಲ್ಲ ತುಂಬ ಹೂವು ಸಿಗ್ತಾಯಿತ್ತು. ಈ ನಡುವೆ ಯಾಕೋ ಒಂದು ಗಿಡ ಎಲ್ಲ ಒಣಗೋಯ್ತು. ಶಾಮಂತಿಗೆ ಹೂವು ಗಿಡ ಎಲ್ಲ ಇತ್ತಲ್ವಾ, ಹಂಗಾಗಿ ಅದಕ್ಕೂ ಒಂದು 2 ತಿಂಗಳು ಏನೋ ತುಂಬ ಹೂವು ಬಿಟ್ಟಿತ್ತು. ಅದಾದಮೇಲೆ ಯಾಕೋ ಗಿಡ ಎಲ್ಲ ಬಾಡೋಯ್ತು, ಅದರಿಂದ ಹೂವು ಎಲ್ಲ ಕಮ್ಮಿ ಆಗೋಯ್ತು ಅಂದ್ಬಿಟ್ಟು ನಾನೇ ಕಿತ್ತಾಕ್ಬಿಟ್ಟು ಸುಮ್ಮನೆ ಪಾಟ್ ಎಲ್ಲ ಎತ್ತಿ ಮೇಲೆ ಇಟ್ಟುಬಿಟ್ಟೆ. ನಮ್ಮ ಗಿಡದಲ್ಲಿ ನಾವೇ ಬೆಳೆಸಿ ನಾವೇ ಕಿತ್ಕೊಬಂದು ದೇವ್ರಿಗೆ ಮುಡಿಸಿದ್ರೆ ಏನೋ ಒಂಥರ ಮನಸ್ಸಿಗೂ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಲ್ವಾ. ಹಾಗೆ ಒಂದು ಸ್ವಲ್ಪ ದೇವ್ರ ಧ್ಯಾನ ಮಾಡೋಣ ಅಂತ ರಾಮಂದು ಒಂದು ಸ್ವಲ್ಪ ಧ್ಯಾನ ಮಾಡಿಕೊಂಡು ಸಂಜೆ ಹೊತ್ತು ಧ್ಯಾನ ಮಾಡ್ತಾಯಿದ್ದೀನಿ. ಎಲ್ಲ ಮರೆತುಬಿಟ್ಟು ಶಿವನ ಧ್ಯಾನ ಆಗಲಿ, ರಾಮನ ಧ್ಯಾನ ಆಗಲಿ, ಭಜನೆ ಥರ ಒಂದು ಸ್ವಲ್ಪ ಹೊತ್ತು ಮಾಡಿದ್ರೆ ಎಷ್ಟೋ ಮನಸ್ಸಿಗೆಲ್ಲ ಖುಷಿ ಸಿಗುತ್ತೆ. ಯೋಗ ಮಾಡೋಣ ಅಂತ ಇದೆ. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಸಂಜೆ ಆದಮೇಲೆ ಯೋಗ ಮಾಡೋಣ ಅಂತ ಇದ್ದೆ. ಸೊ ಅಡುಗೆ ಮಾಡೋದಕ್ಕೆಲ್ಲ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಇವತ್ತು ಸಾಂಬಾರು ಮಾಡಿಟ್ಟಿರಲಿಲ್ಲ, ಹಾಗಾಗಿ ಸಾಂಬಾರು ಮಾಡಿಟ್ಕೊಬೇಡ ಅಂದ್ಕೊಂಡೆ. ಅದು ಆಗಲಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನೈಟಲ್ಲಿ ನಾನೇನು ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ಅನ್ನ ರಸ ಮಾಡಿಕೊಂಡೆ. ಇದು ಬೆಳಗ್ಗೆ ಒಂದು ಸ್ವಲ್ಪ ಪೊಂಗಲನ್ನು ಚಟ್ನಿ ಮಾಡಿಕೊಂಡೆ, ಲೈಟಾಗೆ ಇರಲಿ ಅಂದ್ಬಿಟ್ಟು. ಪೊಂಗಲ್ಲು ಚಟ್ನಿ ತುಂಬ ದಿನ ಆಗೋಯ್ತಲ್ಲ, ಪೊಂಗಲ್ಲು ಚಟ್ನಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ಈ ಕಡೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಎಲ್ಲ ಜೋಣಿಸ್ಕೊಳ್ತಾ ಇದ್ದೀನಿ. ಪಾತ್ರೆ ತೊಳೆಯೋದೇನೋ ತೊಳ್ಕೊಬಿಡ್ತೀವಿ, ಅದು ಜೋಣಿಸೋದು ಇದೆಯಲ್ವ, ಅದು ತುಂಬ ಒಂಥರ ತಲೆನೋವಲ್ಲ, ಹಂಗಾಗಿ ಆಯಿತು ಸರಿ ಅಂದ್ಬಿಟ್ಟು, ಜಾಸ್ತಿ ಇತ್ತಲ್ಲ ಸರಿ ಅಂದ್ಬಿಟ್ಟು ಎಲ್ಲ ತೊಳ್ಕೊಂಡು ಎಲ್ಲ ಜೋಣಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಣ್ಣೆ ಮಾಡಿದ್ನಲ್ವ ಒಂದು ನೈಟೆಲ್ಲ, ನೋಡಿ ಎಣ್ಣೆ ಮಾಡಿದ್ನಲ್ವ ಒಂದು ನೈಟೆಲ್ಲ ಹಾಗೆ ಎತ್ತಿಟ್ಟಿದ್ದೆ. ನೋಡಿ ಎಷ್ಟು ಗಟ್ಟಿಯಾಗಿ ಥಿಕ್ನೆಸ್ ಆಗಿ ಚೆನ್ನಾಗಿದೆ, ಗಮ್ಮಂತ ಸ್ಮೆಲ್ಲೂ ಬರ್ತಾ ಇದೆ. ಒಂದು ನೈಟ್ ಹಾಗೆ ಒಂದು ನೈಟ್ ಎಲ್ಲ ಹಾಗೆ ಬಿಟ್ಬಿಡಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಹಿಂಡ್ಕೊಂಡು ಚೆನ್ನಾಗಿ ಅದರಲ್ಲಿ ಇರೋದೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಳಿ. ತೆಗೆದ್ಬಿಟ್ಟು ಡಬ್ಬಕ್ಕೆ ಹಾಕ್ಕೊಂಡು ಈಗ ನಾನು ಉಯ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲ ಉಯ್ಕೊಂಡಿದ್ದಾಯಿತು. ಸೊ ಇದು 1 ಲೀಟ್ರ್ ಎಣ್ಣೆಗೆ 3/4 ಲೀಟ್ರ್ ಆಯಿತು. 1/4 ಲೀಟ್ರ್ ಚೆನ್ನಾಗಿ ಕುದಿಸೋ ಇದರಲ್ಲೇ ಹೊರಟೋಗುತ್ತೆ. ನೋಡಿ ಈಗ ತೆಗೆದು ನೋಡಾದ್ಮೇಲೆ ಒಂದು 3/4 ಲೀಟ್ರ್ ಆಯಿತು ಅಷ್ಟೇ. ಸೊ ಚೆನ್ನಾಗಿ ಹಿಂಡ್ಕೊಂಡಿರೋ ಎಣ್ಣೆನೂ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಒಂಚೂರು ವೇಸ್ಟ್ ಮಾಡೋದಿಲ್ಲ. ಚೆನ್ನಾಗಿ ಆ ಡಬ್ಬಕ್ಕೆ ಹಾಕ್ಕೊಂಡು ಉಯ್ಕೊಬಿಡ್ತೀನಿ. ಆಯಿತು. ಸೊ ಇದನ್ನು ಅಷ್ಟೇ, ಇದು ಉಳಿದಿರುತ್ತಲ್ಲ ಇದನ್ನು ಅಷ್ಟೇ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ನನ್ನ ಮಗಳಿಗೆ ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನು ಆಮೇಲೆ ಮೊಸರು ಹಾಕ್ಕೊಂಡು
ಚೆನ್ನಾಗಿ ಇದು ಮಿಕ್ಸಿಲಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಅವಳಿಗೆ ಮಾರನೇ ದಿನ ಬೆಳಗ್ಗೆ ಹಚ್ಬಿಟ್ಟು ಸ್ನಾನ ಮಾಡಿಸ್ಬಿಡ್ತೀನಿ. ಇದನ್ನಷ್ಟು ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಕ್ಕಂತೂ ಹೋಗೋದೇ ಇಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಂಡ್ ಇದ್ದರೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು. ಈ ಎಣ್ಣೆನ ದಯವಿಟ್ಟು ಒಂದು ಸ್ವಲ್ಪ ಲೈಟಾಗಿ ಕಾಯಿಸ್ಕೊಂಡು ಬಿಸಿ ಮಾಡಿಕೊಂಡು ಬೆಚ್ಚಗೆ ಹಾಕ್ಕೊಳ್ಳಿ. ಅದು ದೇಹಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಆಮೇಲೆ ಕೂದಲಲ್ಲಿ ಒಟ್ಟೋಗುತ್ತೆ, ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.